ನಮ್ಮ ದೇಶದ ಮಹಿಳೆಯನ್ನ ಟೈಟ್ ಸೆಕ್ರೆಟ್ ಕೊಟ್ಟು ಬಾರ್ಡರ್ ದಾಟಿಸಿದ ಪಾಕಿಸ್ತಾನ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ವಿಷಯ ಏನಂದರೆ 2017ರಲ್ಲಿ ಉಜ್ಮಾ ಅಹಮದ್ ಎಂಬ ನಮ್ಮ ದೇಶದ ಮಹಿಳೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಓದಬೇಕಂತೇಳಿ ಮಲೇಷ್ಯಾಕ್ಕೆ ಹೋಗ್ತಾಳೆ. ಅಲ್ಲಿ ತಾಹಿರ್ ಅಲಿ ಎಂಬ ಒಬ್ಬ ಕಾರ್ ಡ್ರೈವರ್ನ ಪರಿಚಯ ಆಗುತ್ತೆ. ಅವನ ಪ್ರೀತಿ ಬಲಿಯಲ್ಲಿ ಬೀಳ್ತಾಳೆ. ಅವನ ನಂಬಿ ಪಾಕಿಸ್ತಾನಕ್ಕೂ ಕೂಡ ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ಆಕೆನ ಬಲವಂತದಿಂದ ಅವನು ಮದುವೆ ಆಗ್ತಾನೆ. ಇಲ್ಲಿ ನಿಮಗೆ ಟ್ವಿಸ್ಟ್ ಏನಪ್ಪ ಅಂದರೆ ಅವನಿಗೆ ಆಲ್ರೆಡಿ ಮದುವೆ ಆಗಿ 3-4 ಮಕ್ಕಳಿರ್ತಾರೆ. ಕೊನೆಗೆ ಮೋಸ ಹೋದ ಉಜ್ಮಾ ಅಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ನಮ್ಮ ದೇಶಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾಳೆ. ಆಗ ತಾಹಿರಿಗೆ ಹೇಳ್ತಾಳೆ, ನನಗೆ ಪರಿಚಯ ಇರುವವರು ಇಸ್ಲಾಮಾಬಾದ್ನಲ್ಲಿರುವ ಇಂಡಿಯನ್ ಐ ಕಮಿಷನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೊಸದಾಗಿ ಮದುವೆ ಆದವರಿಗೆ ಹಣ ಕೊಡ್ತಾರೆ. ಹಾಗಾಗಿ ಹೋಗಿ ಭೇಟಿಯಾಗಿ ಬರ್ತಾನೆ ಅಂತೇಳಿ ನಂಬಿಸಿ ಇಂಡಿಯನ್ ಐ ಕಮಿಷನ್ಗೆ ಆಫೀಸ್ಗೆ ಬರ್ತಾಳೆ. ಅಲ್ಲಿ ಆಫೀಸರ್ ಮುಂದೆ ತನಗೆ ನಡೆದಿರುವ ಎಲ್ಲ ಮೋಸಗಳನ್ನು ಹೇಳ್ತಾಳೆ. ಆ ಸುದ್ದಿ ವಿದೇಶಾಂಗ ಸಚಿವ ಸುಷ್ಮಾ ಸ್ವರಾಜ್ ಅವರಿಗೆ ಗೊತ್ತಾಗುತ್ತೆ. ನಂತರ ಇಸ್ಲಾಮಾಬಾದ್ ಹೈಕೋರ್ಟ್ನಲ್ಲಿ ಪಿಟಿಷನ್ ಹಾಕ್ತಾರೆ. ಆ ಕೋರ್ಟ್ನಲ್ಲಿ ತಾಹಿರ್ ಮಾಡಿದ ಎಲ್ಲ ಮೋಸಗಳು ಬಯಲಿಗೆ ಬರ್ತವೆ. ಉಜ್ಮಾಳನ್ನ ಸೇಫ್ಟಿಯಾಗಿ ಭಾರತ ದೇಶಕ್ಕೆ ಕಳಿಸಬೇಕಂತ ತೀರ್ಪು ಬರುತ್ತೆ. ಆದರೆ ತಾಹಿರ್ ಮಾತ್ರ ಯಾವುದೇ ಕಾರಣ ಕಳಿಸೋದಿಲ್ಲ ಅಂತ ಗಲೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿನ ಲೋಕಲ್ ಪೊಲೀಸ್ ಮತ್ತೆ ಆರ್ಮಿ ಸೇರಿ ಉಜ್ಮಾಳನ್ನ ಫುಲ್ಲು ಬಂದೋಬಸ್ತು ಕೊಟ್ಟು ವಾಘಾ ಬಾರ್ಡರ್ನಿಂದ ಭಾರತ ದೇಶಕ್ಕೆ ಕಳಿಸ್ತಾರೆ.